ಇವಾಗ ನೋಡಿ ಮೇಜರ್ ಆರ್ಟೀರಿಯಲ್ ರೋಡು ಜಾಯಿನ್ ಆಗ್ತಾ ಇದ್ದೀವಿ. ರೈಟು ಮಾಗಡಿ ರೋಡು, ಲೆಫ್ಟು ಮೈಸೂರು ರೋಡು. ನೆನ್ನೆ ಓಪನಿಂಗ್ ಆಯಿತು. ಅದೇನು ಕಟೌಟ್ ಹಾಕಿದ್ದಾರೆ ಅಲ್ಲಿ, ಬನ್ನಿ ನೋಡೋಣ. ತುಂಬ ಚೆನ್ನಾಗಿದೆ ರೋಡು, ಸಖತ್ತಾಗಿದೆ. ನಮಸ್ಕಾರ ಕೆಂಪೇಗೌಡ್ರೆ. ಬೆಂಗಳೂರನ್ನು ಕಟ್ಟಿದ್ದು ನಾಡಪ್ರಭು ಕೆಂಪೇಗೌಡರು. ಸೊ ಅವರನ್ನು ನಾವು ಸ್ಮರಿಸಲೇಬೇಕು. ಸೊ ಬನ್ನಿ ಮುಂದೆ ಹೋಗೋಣ. ಸೊ ಇಲ್ಲಿ ನೋಡಿ, ಆಲ್ರೆಡಿ ಮೇಜರ್ ಆರ್ಟೀರಿಯಲ್ ರೋಡಲ್ಲಿ ಗಾಡಿಗಳು ಓಡಾಡ್ತಾ ಇವೆ. ಹಿಂಗೆ ಸ್ಟ್ರೈಟ್ ಹೋದರೆ ಮೈಸೂರು ರೋಡು. ಸೊ ಲೆಫ್ಟ್ ಸೈಡು ರೈಟ್ ಸೈಡು ನಿಮಗೆ ಎಲ್ಲ ಬಿ ಡಿ ಎ ಲೇಔಟ್ಗಳಿವೆ. ನಾಡಪ್ರಭು ಕೆಂಪೇಗೌಡ ಲೇಔಟು ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡು ನೋಡಿ, ಒಳ್ಳೆ ಬ್ಯೂಟಿಫುಲ್ ರೋಡ್ ಮಾಡಿದ್ದಾರೆ. ಸೊ ಮಿಡ್ಲಲ್ಲಿ ಈ ಬ್ಯೂಟಿಫುಲ್ 10 lane ರೋಡ್ ಇದೆ. ಸೊ ಇನ್ನೊಂದು 5 ನಿಮಿಷದಲ್ಲಿ ನಾವು ಮೈಸೂರು ರೋಡ್ ಟಚ್ ಆಗ್ತೇವೆ. ಸೊ ಅಲ್ಲಿ ನೋಡೋಣ ಹೇಗಿದೆ ಅಂತ, ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಓವರ್ ಬ್ರಿಡ್ಜ್ ಮಾಡಿದ್ದಾರೆ. ಸೊ ಕೆಳಗಡೆಯಿಂದ ಜನ ಹೋಗ್ಬೋದು, ಕೆಳಗಡೆ ರೋಡ್ ಇದೆ. ಈ ರೋಡ್ನಿಂದ ತುಂಬ ಜನರಿಗೆ ಸಹಾಯ ಆಗುತ್ತೆ. ನಿಜವಾಗ್ಲೂ ಇದು ಇಟ್ ವಿಲ್ ಬಿ ಎ ಝೀರೋ ಟ್ರಾಫಿಕ್ ರೋಡ್. ಇಲ್ಲಿ 7 ರೋಡ್ಗಳು ಮರ್ಜ್ ಆಗ್ತವೆ. ಸೊ ಈ ಕಡೆ ಬರಬೇಕಾದ್ರೆ ಜನ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಮೇ ಬಿ ಆಫ್ಟರ್ ಸಮ್ ಡೇಸ್ ಇಲ್ಲಿ ಬ್ಯಾರಿಕೇಡ್ ಇದು ಡಿವೈಡರ್ ಹಾಕ್ಬೋದು. ಸೊ ಅದು ಬಂದುಬಿಟ್ಟು ನಾಡಪ್ರಭು ಕೆಂಪೇಗೌಡ ಲೇಔಟು, ಮತ್ತು ಅಲ್ಲಿ ಬಿ ಡಿ ಅಪಾರ್ಟ್ಮೆಂಟ್ ಕಾಣುತ್ತೆ ನೋಡಿ. ಸೊ ಬನ್ನಿ ಮುಂದೆ ಹೋಗೋಣ. ಅಲ್ಲೇನೋ ಮೋಸ್ಟ್ಲಿ ರೋಡ್ ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ. ಎಲ್ಲರೂ ಲೆಫ್ಟಿಗೆ ಹೋಗ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ, ಲೆಟ್ಸ್ ಸಿ. ಗಾಡಿ ಒಂದು ರಿವರ್ಸಲ್ಲಿ ಬರ್ತಾ ಇದೆ, ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಲೆಟ್ಸ್ ಸಿ, ಹೋಗೋಣ ಬನ್ನಿ. ಇನ್ನೂ ಎಲ್ಲ ಸೆಟಪ್ ಎಲ್ಲ ತೆಗೆದಿಲ್ಲ ಅನ್ಸುತ್ತೆ. ಸೊ ಮೋಸ್ಟ್ಲಿ ಡೈವರ್ಷನ್ ಇರಬೇಕಿಲ್ಲಿ. ಬನ್ನಿ ಲೆಫ್ಟ್ ಹೋಗೋಣ ಬನ್ನಿ. ನನಗೂ ಡೌಟು ರೋಡ್ ಇದೆಯೋ ಇಲ್ವೋ ಅಂತ, ಬಟ್ ನೋಡೋಣ. ಅಂಡರ್ ಪಾಸ್ ನೋಡಬೇಕಂತ ನನಗೂ ಇದೆ. ಲೆಟ್ಸ್ ಸಿ. ಐ ಥಿಂಕ್ ಮುಂದೆ ರೈಟ್ ಹೋಗ್ಬೇಕನ್ಸುತ್ತೆ. ಡೌಟು, ಈ ಏರಿಯಾದಲ್ಲಿ ಅಷ್ಟೊಂದು ಓಡಾಡಿಲ್ಲ. ಇದು NPKL ಲೇಔಟು. ಸೊ ಇಲ್ಲಿ ನಿಮಗೆ ಚಿನ್ನದ ಬೆಲೆ ಬರುತ್ತೆ. ಇವಾಗ ನೋಡಿ, ರೋಡ್ ಸ್ಟಾರ್ಟ್ ಆಯಿತು. ಜನ ರ್ಯಾಪಿಡ್ಲಿ ಮನೆಯನ್ನು ಕಟ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿಲೆ, ರೈಟು ಲೆಫ್ಟು. ಓಕೆ ಬನ್ನಿ, ರೈಟ್ ಹೋಗೋಣ. ಸೊ ಐ ಥಿಂಕ್ ಇದಾದಮೇಲೆ ಲೆಫ್ಟ್ಗೆ ಹೋಗ್ಬೇಕನ್ಸುತ್ತೆ. ಓಕೆ, ಬ್ಲೈಂಡ್ ನೋಡಿ, ಬ್ಲೈಂಡ್ ಸ್ಪಾಟ್ ಇದೆ. ಓಕೆ, ಮುಂದೆ ಓಕೆ, ಮುಂದೆ ಎಲ್ಲಿ ಹೇಗೆ ಹೋಗ್ಬೇಕು? ಐ ಥಿಂಕ್ ರೈಟ್ ಇರಬೇಕು ಮೋಸ್ಟ್ಲಿ. ಇಲ್ಲ, ರೈಟಾ? ಇಲ್ಲ, ಅದು ಅಂಡರ್ ಬ್ರಿಡ್ಜು. ಸೊ ಬನ್ನಿ ಹೋಗೋಣ, ಮುಂದೆ ನೋಡೋಣ. ರೈಟ್ ತೊಗೋಬೇಕನ್ಸತ್ತೆ. ಅಲ್ಲಿ ನೋಡಿ, ನಿಮಗೆ ಅದು ಮೆಟ್ರೋದು ಗೂಡ್ ಶೆಡ್ ಮಾಡಿದ್ದಾರೆ. ಸೊ ಮೆಟ್ರೋ ಸರ್ವೀಸು, ರಿಪೇರ್ ವರ್ಕ್ ಎಲ್ಲ ಅಲ್ಲೇ ಆಗತ್ತೆ. ಆಮೇಲೆ ಮೆಟ್ರೋ ರಾತ್ರಿಯಲ್ಲಿ ಮೆಟ್ರೋ ಟ್ರೈನ್ಗಳೆಲ್ಲ ಅಲ್ಲೇ ನಿಲ್ತವೆ. ಸೊ ಇಟ್ಸ್ ಅ ವೆರಿ ಬಿಗ್ ಫೆಸಿಲಿಟಿ ಅದು. ಮೋಸ್ಟ್ಲಿ ರೈಟ್ ಅನಿಸುತ್ತೆ, ನೋಡೋಣ. ನೋಡಿ, ಇದು 40 feet ರೋಡ್ ಇದು. ಇಲ್ಲಿ ಮೋಸ್ಟ್ಲಿ ದೊಡ್ಡ ದೊಡ್ಡ ಸೈಟ್ಗಳಿರುವೆ ಅನಿಸುತ್ತೆ. ಐ ಆಮ್ ನಾಟ್ ಶ್ಯೂರ್. ಸೊ ಇಲ್ಲಿ ಮುಂದೆ ಐ ಥಿಂಕ್ ರೈಟ್ ಹೋಗ್ಬೇಕನ್ಸುತ್ತೆ. ಜನ ಎಲ್ಲ ಕೂತ್ಕೊಂಡಿದ್ದಾರೆ. ಯಾವನಾದರೂ ಪಟ್ ಅಂತ ಬಂದರೆ ಓಕೆ, ಲೆಟ್ಸ್ ಗೋ. ಐ ಥಿಂಕ್ ಮುಂದೆ ಲೆಫ್ಟ್ ಇದೆ ನೋಡಿ. ಇನ್ಫ್ರಾಸ್ಟ್ರಕ್ಚರ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವೆರಿ ನೈಸ್. ಬನ್ನಿ ಲೆಫ್ಟ್ ಹೋಗೋಣ. ನೋಡಿ, ಇದೆ ಅಂಡರ್ ಬ್ರಿಡ್ಜು. ಇಷ್ಟು ದಿವಸ ಓಪನ್ ಆಗಿರಲಿಲ್ಲ, ರೆಡಿ ಆಗ್ತಾ ಇತ್ತು.
ಸೊ ಈ ಅಂಡರ್ ಬ್ರಿಡ್ಜ್ ಮೇಲೆ ನಿಮಗೆ ಎರಡು ರೈಲ್ವೆ ಲೈನ್ಗಳಿವೆ. ಬನ್ನಿ ಹೊರಗಡೆ ನೋಡೋಣ ಬನ್ನಿ. ಸೈರನ್ ಸೌಂಡ್ ಬರ್ತಾ ಇದೆ, ನಾಟ್ ಶ್ಯೂರ್. ಸೊ ದಿಸ್ ಈಸ್ ದ ಅಂಡರ್ ಪಾಸ್. ಸೊ ಇದುವೇ ಅಂಡರ್ ಪಾಸ್ ವಿಚ್ ಕನೆಕ್ಟ್ಸ್ ಟು ಮೈಸೂರು ರೋಡ್. ಬ್ಯೂಟಿಫುಲ್ ಆಗಿದೆ ನೋಡಿ, ಎಲ್ಲ ಬರೆದಿದ್ದಾರೆ, ಸೈನ್ ಬೋರ್ಡ್ ಎಲ್ಲ ಇದೆ. ಗಾಡಿಗಳು ಆಲ್ರೆಡಿ ಓಡಾಡ್ತಾ ಇವೆ. ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಅಷ್ಟು ಅನುಕೂಲ ಆಗುತ್ತೆ ಇದು ಜನರಿಗೆ. ಆಮೇಲೆ ಕೆಂಗೇರಿ ಮೈಸೂರು ರೋಡ್ ಮೇಲೆ ಭಾರ ಕಡಿಮೆ ಆಗುತ್ತೆ. ಬನ್ನಿ ಒಂದು ಫೋಟೋ ಹೊಡ್ಕೊಳ್ಳೋಣ. ಸಖತ್ತಾಗಿ ಫೋಟೋಸ್ ಬರ್ತಾ ಇವೆ, ಬ್ಯೂಟಿಫುಲ್. ಓಕೆ ಬನ್ನಿ ಮುಂದೆ ಹೋಗೋಣ, ಬನ್ನಿ ಅಂಡರ್ ಪಾಸ್ ಥ್ರೂ ಹೋಗೋಣ. ಲೆಟ್ಸ್ ಸಿ. ಸೊ ಇವಾಗ ನಾವು ಅಂಡರ್ ಪಾಸ್ ಎಂಟರ್ ಆಗ್ತಾ ಇದ್ದೀವಿ. ನೈಸ್, ವೆರಿ ನೈಸ್. ಸಖತ್ ದೊಡ್ಡದಿದೆ ಅಂಡರ್ ಪಾಸ್ ಇದು. ನಿಮಗೆ ಮೇಲೆ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ, ಆಮೇಲೆ ಐ ಥಿಂಕ್ ಮೆಟ್ರೋ ಟ್ರ್ಯಾಕ್ಸ್ಗಳು ಕೂಡ ಇವೆ. ಆಮೇಲೆ ಮೆಟ್ರೋದು ಅದು ಏನಂತೀರ ಶೆಡ್ ಅದು ಕೂಡ ಮೇಲೆ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ, ಬಾ 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 ಬಾ, ಸಕ್ಕತ್ತಾಗಿದೆ. ಓ ವಾವ್ ಮೈಸೂರು ರೋಡ್ ಎಂಟರ್ ಆಗಿಬಿಟ್ವಿ ವೀಕ್ಷಕರೇ. ನೋಡಿ ಇಲ್ಲಿ ಕನೆಕ್ಟ್ ಆಗ್ತಾ ಇದ್ದೀವಿ. ಸೂಪರ್, ಇಲ್ಲೊಂದು ಸಿಗ್ನಲ್ ಬೇರೆ ಹಾಕಿದ್ದಾರೆ. ಅಮೇಝಿಂಗ್ ಅಮೇಝಿಂಗ್. ಸೊ ಮೇಲ್ಗಡೆ ಎಕ್ಸ್ಪ್ರೆಸ್ ವೇ ಇದೆ, ಕೆಳಗಡೆ ನಿಮಗೆ ಮೈಸೂರು ರೋಡ್ ಒಳ್ಳೆ ರೋಡ್ ಇದೆ. ಮುಂದೆ ನೀವು ರೈಟ್ ಹೋದರೆ ಮೈಸೂರು ರೋಡು, ಲೆಫ್ಟ್ ಹೋದರೆ ಬೆಂಗಳೂರು. ಸೂಪರ್. ಯಾರೋ ಒಬ್ರು ಲೇಡಿ ಕನ್ಫ್ಯೂಸ್ ಆಗಿದ್ದಾರೆ ಅನ್ಸುತ್ತೆ, ಹೋಗ್ಬೇಕಾ ಬೇಡ ಅಂತ. ಸೊ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಒಂದು ಲೈಕ್ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಬನ್ನಿ ಇಲ್ಲಿ ನಿಂತ್ಕೊಂಡು ನೋಡೋಣ ಹೊರಗಡೆ ಹೇಗಿದೆ ಅಂತ. ನೋಡಿ ಜನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ರೋಡು. ಅಪೋಸಿಟ್ ಕೂಡ ಬರ್ತಾ ಇದ್ದಾರೆ, ತುಂಬ ಡೇಂಜರ್. ಸೊ ಅಲ್ಲಿ ನೋಡಿ ಮೇಲ್ಗಡೆ ಅದು ಮೆಟ್ರೋದು ಸರ್ವಿಸ್ ಯಾರ್ಡ್. ಅಲ್ಲಿ ನೋಡಿ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ನು. ಮೋಸ್ಟ್ಲಿ ಮೆಟ್ರೋದೇನೋ ಬಿಲ್ಡಿಂಗ್ ಇರ್ಬೇಕನ್ಸುತ್ತೆ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಫುಲ್ ಬಸ್ ಕೂಡ ಓಡಾಡ್ತಾ ಇದೆ. ಸೊ ದಿಸ್ ಅಂಡರ್ ಪಾಸ್ನ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಎ ಬಿಗ್ ಚೇಂಜ್. ಇದು ತುಂಬಾ ಟ್ರಾಫಿಕ್ ಕಿಲ್ ಮಾಡುತ್ತೆ. ಬನ್ನಿ ಇದ್ರದ್ದೊಂದೆರಡು ಫೋಟೋ ಹೊಡ್ಕೊಳ್ಳೋಣ. ಸೊ ವೀಕ್ಷಕರೇ, ಮತ್ತೊಮ್ಮೆ ಅಂಡರ್ ಪಾಸ್ ಥ್ರೂ ಹೋಗೋಣ. ಬನ್ನಿ, ಲೆಟ್ಸ್ ಗೋ ಒನ್ಸ್ ಅಗೈನ್. ಬೆಲ್ಟ್ ಹಾಕೋಬೇಕು, ಬೆಲ್ಟ್ ಹಾಕೊಂಡಿಲ್ಲ. ಎಸ್, ಬೆಲ್ಟ್ ಹಾಕ್ಕೊಂಡಿದ್ದಾಯಿತು. ಬನ್ನಿ ಹೋಗೋಣ. ಸೊ ವೀಕ್ಷಕರೇ, ನಾನು ಒಂದು ಡ್ರಾಬ್ಯಾಕ್ ಇಲ್ಲಿ ನನಗೆ ಅನಿಸ್ತು. ಏನಂತಂದರೆ, ಮೇಲೆ ಮೈಸೂರು ರೋಡ್ ಫ್ಲೈಓವರ್ ಇದೆ, ಅಲ್ಲಿಂದ ನೀವು ಈ ಬ್ರಿಡ್ಜ್ ಅಂಡರ್ ಹೋಗ್ಬೇಕಂದ್ರೆ ನಿಮಗೆ ಸಾಧ್ಯನೇ ಇಲ್ಲ, ನಿಮಗೆ ಎಕ್ಸಿಟೇ ಇಲ್ಲ. ಸೊ ಗೋಯಿಂಗ್ ಫಾರ್ವರ್ಡ್, ಮೇ ಬಿ ಗೌರ್ಮೆಂಟ್ ಶುಡ್ ಥಿಂಕ್ ಅಬೌಟ್ ಒನ್ ಮೋರ್ ರೋಡ್ ವಿಚ್ ಕನೆಕ್ಟ್ಸ್ ಟು ದಿಸ್. ಸೊ ಗೋಯಿಂಗ್ ಫಾರ್ವರ್ಡು ಗೌರ್ಮೆಂಟು ಎಕ್ಸ್ಪ್ರೆಸ್ ವೇ ಫ್ಲೈಓವರಿಂದ ಒಂದು ಡೈರೆಕ್ಟಾಗಿ ಈ ಬ್ರಿಡ್ಜ್ ಇದೆ ಅಲ್ವಾ, ಈ ಬ್ರಿಡ್ಜ್ ಆದಮೇಲೆ ಅಲ್ಲೊಂದು ಎಂಟ್ರಿ ಪಾಯಿಂಟ್ ಕೊಡಬೇಕು, ಎಕ್ಸಿಟ್ ಪಾಯಿಂಟ್ ಕೊಡಬೇಕು. ಇನ್ನೂ ಏನೋ ಸ್ವಲ್ಪ ಫಿನಿಶಿಂಗ್ ವರ್ಕ್ ಏನೋ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಸೊ ಒಂದು ಮನೆ ಅಂದ್ರೇ ಫಿನಿಶಿಂಗ್ ವರ್ಕು ತುಂಬ ಟೈಮ್ ಹಿಡಿಯುತ್ತೆ. ಇನ್ನು ಇದು ಇಂಥ ದೊಡ್ಡ ರೋಡ್ ಮಾಡಿದ್ದಾರೆ, ಸೊ ಫಿನಿಶಿಂಗ್ ವರ್ಕು ಟೈಮ್ ಹಿಡಿಯುತ್ತೆ. ಮಾಡಲಿ, ಬಟ್ ಸ್ವಲ್ಪ ಸ್ಪೀಡಾಗಿ ಮಾಡಲಿ, ದಟ್ಸ್ ಆಲ್ ಐ ಕ್ಯಾನ್ ಸೇ. ಸೊ ಮತ್ತೆ ನಿಮ್ಮ ಭೇಟಿ ಒಂದು ಸುಂದರವಾದ ಪ್ರಾಜೆಕ್ಟಲ್ಲಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ. ಜೈ ಹಿಂದ್, ಜೈ ಕರ್ನಾಟಕ.